ನಮಸ್ತೆ. 28 ಜಾನ್ವರಿ 2025 ಮಂಗಳವಾರ, ಕೃಷ್ಣ ಪಕ್ಷ. ಇವತ್ತಿನ ದಿನಕ್ಕೆ ಶುಕ್ರನು ಮೀನರಾಶಿ ಪ್ರವೇಶವಿದೆ. ಶುಕ್ರನು ಮೀನ ಸಂಧಿ ಅಂತಿವೆ. ಹಂಗಾಗಿ ಶುಕ್ರ ಪೂಜೆ, ಶುಕ್ರ ಶಾಂತಿ ಇದೆಲ್ಲ ಮಾಡಿಕೊಳ್ಳಿ. ಅದು ಅಲ್ಲದೆ ಶುಕ್ರನು ರಾಹು ಜೊತೆ ಸೇರುತ್ತದೆ. ಹಂಗಾಗಿ ಶುಕ್ರ ರಾಹು ಶಾಂತಿ ಮಾಡಿಕೊಡೋದು ಉತ್ತಮ. ಗುರುವಿಗೆ ಅಷ್ಟಮದಲ್ಲಿ ಅಂದರೆ ನಷ್ಟ ಸ್ಥಾನದಲ್ಲಿ ಚಂದ್ರನಿದೆ. ಇವತ್ತು ಚಂದ್ರ ಮಂಗಳ ಯೋಗವೂ ಕೂಡ ಒಂದು ಕಡೆ ಇದೆ. ಇಷ್ಟೆಲ್ಲ ಇರೋದರಿಂದ ಇವತ್ತು ಪರಿಹಾರ ಮಾಡ್ಕೋಬೇಕಾಗಿರೋದು ಶುಕ್ರ ಗ್ರಹಕ್ಕೆ ಮತ್ತು ರಾಹು ಗ್ರಹಕ್ಕೆ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ, ಚತುರ್ದಶಿ ಇದೆ. ಸಂಜೆ 7:36:11 ಚತುರ್ದಶಿ ಆದ ನಂತರ ಬರೋದು ಅಮಾವಾಸ್ಯೆ. ಹಂಗಾಗಿ ಇವತ್ತಿನ ದಿನದಲ್ಲಿ ಸಂಜೆ 7:36 ಮೇಲೆ ಅಮಾವಾಸ್ಯೆ ಬರುತ್ತದೆ. ನಾಳೆ ಸಂಜೆ 6:05:37 ಅಮಾವಾಸ್ಯೆ ಇದೆ. ಹಂಗಾಗಿ ಒಂದು ದಿನದಲ್ಲಿ ಬೆಳಗ್ಗೆಯಿಂದ ಇಲ್ಲ, ಇವತ್ತು ಸಂಜೆಯಿಂದ ಸಂಜೆವರೆಗಿದೆ. ಈ ದಿನದ ಸೂರ್ಯೋದಯ 6:46, ಸೂರ್ಯ ಅಸ್ತಮನ ಸಂಜೆ 6:19. ಇವತ್ತಿನ ಅಮಾವಾಸ್ಯೆ ದಿನದಲ್ಲಿ ಅಂತಂದರೆ ಸಂಜೆ ಬರುವಂಥ ಅಮಾವಾಸ್ಯೆ ದಿನದಲ್ಲಿ ನಕ್ಷತ್ರ ಪೂರ್ವಾಷಾಢವಿದೆ. ಅದೇ ಪೂರ್ವಾಷಾಢ ನಕ್ಷತ್ರ ಬೆಳಗ್ಗೆ 8:58 ಮಾತ್ರ. ಆನಂತರ ಬರೋದು ಉತ್ತರಾಷಾಢ ನಕ್ಷತ್ರ. 2 ನಕ್ಷತ್ರವಿದೆ ಇವತ್ತು. ನಕ್ಷತ್ರ ದೋಷವಿಲ್ಲ, ಆದರೂ ಅಮಾವಾಸ್ಯೆಯ ಇಂದಿನ ತಿಥಿ ಮತ್ತು ಅಮಾವಾಸ್ಯೆ ಆದ್ದರಿಂದಾಗಿ ಬೇರೆ ಮುಹೂರ್ತ ಕಾರ್ಯಗಳು ಯಾವುದನ್ನು ಮಾಡುವಂತಿಲ್ಲ. ಅದು ಅಲ್ಲದೆ ಎಲ್ಲರಿಗೂ ಗೊತ್ತಿರುವಂಥದ್ದು ಒಂದು ವಾರ, ಮಂಗಳವಾರವಿದೆ. ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಿಕೊಳ್ಳಿ. ಅಮಾವಾಸ್ಯೆಯಲ್ಲಿ ಪೂಜೆ ತರ್ಪಣಗಳನ್ನೆಲ್ಲ ನಾಳೆ ಮಾಡ್ಕೋಬೋದು. ಇವತ್ತು ಮಕರ ರಾಶಿ ಇದೆ. ಧನುಸು ಮತ್ತು ಮಕರ 2 ರಾಶಿ. ಮಧ್ಯಾಹ್ನ 2:52 ಧನುರ್ ರಾಶಿ, ಆನಂತರ ಮಕರ ರಾಶಿ. ಬೆಳಗ್ಗೆ 6:46-8:58 ಪೂರ್ವಾಷಾಢ ನಕ್ಷತ್ರದ 4ನೇ ಪಾದ. ಆನಂತರ ಮಧ್ಯಾಹ್ನ 2:52 ಉತ್ತರಾಷಾಢ ನಕ್ಷತ್ರ 1ನೇ ಪಾದ. 2:52 ಮೇಲೆ ರಾತ್ರಿ 8:43 ಉತ್ತರಾಷಾಢ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 2:33 ಮೇಲೆ ಉತ್ತರಾಷಾಢ ನಕ್ಷತ್ರ 3ನೇ ಪಾದ. ಆನಂತರ ಲಾಸ್ಟಲ್ಲಿ ಅಂತಂದರೆ ರಾತ್ರಿ 2:33 ಮೇಲೆ ಉತ್ತರಾಷಾಢ ನಕ್ಷತ್ರದ 4ನೇ ಪಾದವಿದೆ. ಈ ರೀತಿಯಾಗಿ ಇವತ್ತಿನ ತಿಥಿ ನಕ್ಷತ್ರಗಳು ತಿಳ್ಕೊಂಡಿದ್ದೀರಿ. ಮತ್ತು 100% ಕೆಟ್ಟೋದು 100% ಒಳ್ಳೆಯದನ್ನು ವಿಷಯಕ್ಕೆ ಬರೋಣ. ನಾವು ಎಂದಿನಂತೆ ಹೇಳ್ತೀವಿ, 100% ಕೆಟ್ಟೋದು ಅಂತ ಇರುವ ಸಮಯಗಳಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಆದರೂ ಒಳ್ಳೆಯ ಟೈಮಲ್ಲಿ ಪ್ರಾರಂಭ ಮಾಡಿದ್ರೆ ಈ ಸಮಯದಲ್ಲಿ ಏನು ಸ್ಟಾಪ್ ಮಾಡಬೇಕಾಗಿಲ್ಲ. ಇವತ್ತು ವೃಷಭ ರಾಶಿಯವರಿಗೆ ದೋಷವಿದೆ. ಚಂದ್ರಾಷ್ಟಮ ಮಧ್ಯಾಹ್ನ 2:52. ಆನಂತರ ಮಿಥುನ ರಾಶಿಗೆ ದೋಷವಿದೆ. ಇವತ್ತು 100% ದೋಷಗಳನ್ನ ನೋಡೋಣ. ಬೆಳಗ್ಗೆ 8:58 9:29 ಮೃತ್ಯು ಶುಭವಲ್ಲ. ಮೃತ್ಯು ಇನ್ನೂ ಮುಗಿದಿಲ್ಲ. ಅಷ್ಟರಲ್ಲೇ 9:05 ದುರ್ಮುಹೂರ್ತ. ಆದ್ದರಿಂದ ಡಬಲ್ ಆಗಿರುವಂಥ ಸಮಯ 9:05 ಮೇಲೆ 9:30 ಅಧಿಕವಾದ ದೋಷ ಕೊಡುವ ಸಮಯ. ಮತ್ತು 9:39 ಮೇಲೆ 11:06 ಯಮಕಂಡ ಕಾಲವಿದೆ. 12:57 2:59 ಅಂದರೆ ಹೆಚ್ಚು ಕಮ್ಮಿ 3 ಗಂಟೆಯವರೆಗೂ ಮೃತ್ಯು ಇದೆ, ಅಶುಭ. ಮಧ್ಯಾಹ್ನ 3:26 ಮೇಲೆ 4:52 ರಾಹುಕಾಲ. ಸಂಜೆ 4:46 ಮೇಲೆ 6:19 ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 9:26 10:59 ವಿಷವಿದೆ. ಮತ್ತು ರಾತ್ರಿ 11:18 12:08 ದುರ್ಮುಹೂರ್ತ. ಬೆಳಗಿನ ಜಾವ
ಅಂತಂದರೆ ಇವತ್ತು ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 5:50ರಿಂದ 6:46ವರೆಗೂ ಮೃತ್ಯು ಇದೆ, ಎಚ್ಚರ. ಹಾಗಾಗಿ ಬ್ರಹ್ಮ ಮುಹೂರ್ತ ಶುಭವಾಗಿದೆಯಾ ಅಂತ ನೋಡೋಕೆ ಹೋದರೆ 5:50ರಿಂದ 6:46ವರೆಗೂ ಮೃತ್ಯು ಇದೆ. ಪ್ರಯಾಣಗಳು ವಾಕ್ ಮಾಡೋದರಲ್ಲಿ ಎಚ್ಚರ. ಬೆಳಗ್ಗೆ 6:46ರಿಂದ 8:56ವರೆಗೂ ಶುಭವಾಗಿದೆ. 11:08ರಿಂದ 12:55ವರೆಗೂ ಶುಭವಾಗಿದೆ. ಮಧ್ಯಾಹ್ನ 3:01ರಿಂದ 3:24ವರೆಗೂ ಶುಭವಾಗಿದೆ. ಸಂಜೆ 6:21ರಿಂದ 6:24ವರೆಗೂ ಶುಭವಾಗಿದೆ. ರಾತ್ರಿ 11:01ರಿಂದ 11:16ವರೆಗೂ ಶುಭವಾಗಿದೆ. ಅದೇ ಥರ ರಾತ್ರಿ 12 ಗಂಟೆ 10 ನಿಮಿಷದಿಂದ ಬೆಳಗಿನ ಜಾವ 5:52ವರೆಗೂ ಶುಭವಾಗಿದೆ. ಈ ಸಮಯದಲ್ಲಿ ಕೆಲವು ಕಾರ್ಯಗಳು ಮಾಡೋಕ್ಕೆ ಅನುಕೂಲವಾಗುತ್ತದೆ. ತಾರಾಬಲ ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ 9 ಗಂಟೆ ಮೇಲೆ ಸಂಪತ್ ಅನುಕೂಲವಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 9 ಗಂಟೆವರೆಗೂ ಪರಮ ಮಿತ್ರಧಾರೆಯಾಗಿ, ಹಂಗಾಗಿ ನಿಮ್ಮ ಕಾರ್ಯಗಳೆಲ್ಲ ಬೆಳಗ್ಗೆ ಮಾಡ್ಬೋದು. ಆ ನಂತರ ಹೇಳ್ಕೊಳ್ಳುವಂತೆ ಇಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ದಿನಾಪೋತಿ ಶುಭಕರವಾಗಿದೆ. ನಾವು ಕೊಟ್ಟಿರೋ ಒಳ್ಳೆಯ ಟೈಮ್ನ ಉಪಯೋಗಿಸಿ ಕೆಲವು ಕಾರ್ಯಗಳನ್ನ ಮಾಡಿಕೊಳ್ಳಿ. ಯಾಕೆಂತಂದರೆ ಮಂಗಳವಾರ. ಕೃತಿಕಾ ನಕ್ಷತ್ರ ವೃಷಭರಾಶಿ ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಇವತ್ತಿನ ದಿನ ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭರಾಶಿ ಟೆನ್ಷನ್ ಉಂಟು, ಆದರೂ ಮಿತ್ರಧಾರೆ ಇದೆ ಮಧ್ಯಾಹ್ನದ ಮೇಲೆ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ ಬೆಳಗ್ಗೆ 9 ಗಂಟೆವರೆಗೂ ಅನುಕೂಲವು, ಸ್ವಲ್ಪ ಆರೋಗ್ಯದಲ್ಲಿ ಗಮನ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 9 ಗಂಟೆವರೆಗೂ ಶುಭಕರವಾಗಿದೆ. ಆ ನಂತರ ಟೆನ್ಷನ್ ಇಲ್ಲದೆ ನೋಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ 9 ಗಂಟೆ ಮೇಲೆ ಅನುಕೂಲವಿದೆ, ಆರೋಗ್ಯದಲ್ಲೂ ಚೇತರಿಸ್ಕೊಳ್ತೀರಾ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಆರೋಗ್ಯವಿದೆ ಮತ್ತು ಅಭಿವೃದ್ಧಿ ಉಂಟಾಗುತ್ತದೆ. ಇದೆಲ್ಲ 9 ಗಂಟೆವರೆಗೂ. 9 ಗಂಟೆ ಮೇಲೆ ನಮ್ಮ ಕಾರ್ಯಗಳಲ್ಲಿ ನಮಗೆ ಸಕ್ಸಸ್ ಸಿಗೋದಿಲ್ಲ. ಆದ್ದರಿಂದ ನೋಡಿಕೊಂಡು ಕೆಲವು ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಆರೋಗ್ಯವು, ಶತ್ರುನಾಶವು, ಹಂಗಾಗಿ 9 ಗಂಟೆವರೆಗೂ ಶುಭವಾಗಿದೆ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ವಿಪತ್ತು ಉಂಟು. ಆದ್ದರಿಂದ ಗಾಡಿಗಳಲ್ಲಿ ಎಚ್ಚರ. ಮೇಯ್ನಾಗಿ ಗಾಡಿ ಮಾತ್ರನೇ ಏನು ಕೇಳ್ತೀವಿ ಅಂದರೆ ಅದು ಒಂದೇ ಮೇಯ್ನಾಗಿರುತ್ತದೆ. ಇಲ್ಲಾಂದರೆ ಮೆಟ್ಲು ಹತ್ತೋರೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. 9 ಗಂಟೆ ಶುಭವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ, ಶತ್ರುನಾಶವೂ ಇದೆ. ಆ ನಂತರ ಏಟು ಗಾಯಗಳು ಉಂಟು. ಮಕಾ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ ಇದೆ 9 ಗಂಟೆವರೆಗೂ. ಆ ನಂತರ ಸಂಪತ್ ಕಾರ್ಯ ವಿಘ್ನವೆಲ್ಲ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರಧಾರೆಯಾಗಿ ಕಾರ್ಯ ವಿಘ್ನವು 9 ಗಂಟೆವರೆಗಿದೆ. ಆ ನಂತರನೇ ಅನಾನುಕೂಲ ಉಂಟು, ಸ್ವಲ್ಪ ಎಚ್ಚರ. ಉತ್ತರ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ ಕಾರ್ಯ ವಿಘ್ನಗಳೆಲ್ಲ ಉಂಟು. ಆದರೆ 9 ಗಂಟೆ ಮೇಲೆ ಎಲ್ಲ ರೀತಿಯ ಅನುಕೂಲವೂ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಿತ್ರ, ಪರಮ ಮಿತ್ರ ಅಂತ ಇವತ್ತಿನ ದಿನ ಪೂರ್ತಿ ಶುಭಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ 9 ಗಂಟೆ ಮೇಲೆ ಮಿತ್ರಧಾರೆ ಇದೆ, ಅನುಕೂಲವಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ, ಸ್ವಲ್ಪ ಆರೋಗ್ಯದಲ್ಲಿ ಗಮನ. 9 ಗಂಟೆವರೆಗೂ. 9 ಗಂಟೆ ಮೇಲೆ ಶುಭವಾಗಿಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ ಅನುಕೂಲ, ದ್ರವ್ಯ ಲಾಭವೆಲ್ಲ 9 ಗಂಟೆವರೆಗಿದೆ. ಆದ್ದರಿಂದ ನಿಮಗೆ ಹೇಳಿರುವಂಥದ್ದು 6:46ರಿಂದ 8:56 ಶುಭವಾಗಿದೆ ಅಂತ ಕೆಲವು ಕಾರ್ಯಗಳು ಇದರಲ್ಲಿ ಮಾಡ್ಬೋದು. ನಂತರ ನೋಡುವಂಥದ್ದು ನಕ್ಷತ್ರಗಳಲ್ಲಿ ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ. ಇದರಲ್ಲಿ ಇವತ್ತು 9 ಗಂಟೆ ಮೇಲೆ ಪರವಾಗಿಲ್ಲ, ಹೇಳಿಕೊಳ್ಳುವಂತಿದೆ. ವಿಶಾಖ ನಕ್ಷತ್ರ ತುಲಾರಾಶಿ ಆರೋಗ್ಯವು, ಲಾಭವು 9 ಗಂಟೆವರೆಗೂ ಚೆನ್ನಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಆರೋಗ್ಯ ಉಂಟು, ಧನಹಾನಿಯೂ ಇದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ವಿಪತ್ತು ಉಂಟು, ಬೆಳಗ್ಗೆ ಎಲ್ಲ ಎಚ್ಚರ. ಆನಂತರ ಸ್ವಲ್ಪ ಪರವಾಗಿಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್, ಅದೇ ಸಮಯದಲ್ಲಿ ಧನಹಾನಿ ಇಂಥದ್ದೆಲ್ಲ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ
ಜನ್ಮತಾರೆಯು ಆರೋಗ್ಯವೂ ಉಂಟು. 9 ಗಂಟೆ ಮೇಲೆ ಸಂಪತ್ ಶರೀರ ಸುಖವೆಲ್ಲ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಬೆಳಗ್ಗೆವರೆಗೂ ಶುಭಕರವಾಗಿದೆ. ಆರೋಗ್ಯ ಉಂಟು. ಮಿತ್ರಧಾರೆ ಇದೆ, ಆದ್ದರಿಂದ ಅನುಕೂಲ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುಸು ರಾಶಿ, ಮಿತ್ರಧಾರೆ, ಪರಮ ಮಿತ್ರೆ, ಇವತ್ತೆಲ್ಲ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಖಂಡಿತ ಶುಭವಾಗಿದೆ ದಿನ ಪೂರ್ತಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ 9 ಗಂಟೆವರೆಗೂ, ಆನಂತರ ಸ್ವಲ್ಪ ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತ ಅನುಕೂಲವಿದೆ, ಸ್ವಲ್ಪ ಖರ್ಚುಗಳು ಹೆಚ್ಚಾಗುತ್ತದೆ. ಇದೆಲ್ಲ 9 ಗಂಟೆವರೆಗೂ, ಆಮೇಲೆ ಸ್ವಲ್ಪ ಜಾಗ್ರತೆ ಆಗಿರಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಅನುಕೂಲವು ಇಷ್ಟಾರ್ಥ ಸಿದ್ಧಿಯು 9 ಗಂಟೆವರೆಗೂ ಚೆನ್ನಾಗಿದೆ. ಆನಂತರ ಸ್ವಲ್ಪ ಯೋಚನೆ ಮಾಡುವಂಥದ್ದೇ. ಶತಭಿಷ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ ತಾರೆ, ಇದೆಲ್ಲ ಬೆಳಗ್ಗೆ 9 ಗಂಟೆ 2 ನಿಮಿಷದವರೆಗೂ, ಆನಂತರ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಆರೋಗ್ಯವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿರುತ್ತದೆ. ಇದೆಲ್ಲ 9 ಗಂಟೆ 2 ನಿಮಿಷದವರೆಗೆ ಮಾತ್ರ, ಆನಂತರ ಹೇಳಿಕೊಳ್ಳುವಂತೆ ಸಮಯ ಶುಭವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಆರೋಗ್ಯ ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟಾಗುತ್ತದೆ. ಆದ್ದರಿಂದಾಗಿ ನಿಮ್ಮ ಕೆಲಸಗಳು ಏನಿದ್ದರೂ ಬೆಳಗ್ಗೆ 9 ಗಂಟೆ ಒಳಗಡೆ ಮಾಡಿಕೊಳ್ಳಿ, ಆನಂತರ ಶುಭಕರವಾಗಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 9 ಗಂಟೆ ಮೇಲೇ ಶುಭವಾಗಿರೋದು, ಆದ್ದರಿಂದ ನಾವು ಕೊಟ್ಟಿರುವಂಥ ಸಮಯಗಳನ್ನು ಉಪಯೋಗಿಸ್ಕೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, ಸಂಪತ್ತು ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆ, ಬೆಳಗ್ಗೆ 9 ಗಂಟೆ ಒಳಗಡೆ, ಆನಂತರ ಹೇಳಿಕೊಳ್ಳುವಂತೆ ಸಮಯ ಉತ್ತಮವಾಗಿಲ್ಲ. ಮುಂದಿನ ಪ್ರೋಗ್ರಾಮಲ್ಲಿ ನೋಡೋಣ. ಧನ್ಯವಾದಗಳು.